ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಆಯೋಜನೆ ಆಗತ್ತಾ? ಈ ಪ್ರಶ್ನೆಗೆ ಇದೀಗ ಉತ್ತರ ಸಿಗುವಂತ ಒಂದು ಸಮಯ ಬಂದಿದೆ. ಈಗಾಗಲೇ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿದೆ. ಆ ಒಂದು ಸಮಿತಿ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಬಂದು ವೀಕ್ಷಣೆ ಮಾಡಿಯೂ ಕೂಡ ಹೋಗಿದೆ. ಆದರೆ ಈ ಒಂದು ಸಮಿತಿ ಕೊಡುವಂಥ ಶಿಫಾರಸು ಏನು? ವಿಜಯ ಹಜಾರೆ ಟ್ರೋಫಿ ಸೇರಿದಂತೆ ಅಂತಾರಾಷ್ಟ್ರೀಯ ಪಂದ್ಯಗಳು, IPL ಪಂದ್ಯಗಳು ಈ ಒಂದು ಚಿನ್ನಸ್ವಾಮಿಯಲ್ಲಿ ನಡೆಯುತ್ತಾ? ಇದೆಲ್ಲದಕ್ಕೂ ಈ ಒಂದು ಸಮಿತಿ ಕೊಡುವಂಥ ಶಿಫಾರಸು ವರದಿಯ ನಂತರವೇ ಉತ್ತರ ಸಿಗಬೇಕಿದೆ. ಹಾಗಾದರೆ ಇವತ್ತು ನಡೆದಂಥ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು, ಇದೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನ್ಯೂಸ್18 ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ. KSCA ಸಾಕಷ್ಟು ಮನವಿಯನ್ನು ಮಾಡಿಕೊಂಡಿತ್ತು ಸರ್ಕಾರದೊಂದಿಗೆ. ಈ ಬಾರಿ ನಮಗೆ ಅವಕಾಶವನ್ನು ಕೊಡಿ, ಈ ಹಿಂದೆ ಆದದ್ದಾಯಿತು, ಎಲ್ಲ ಸುರಕ್ಷತಾ ಕ್ರಮಗಳನ್ನು ನಾವು ಅನುಸರಿಸಿ ಪಂದ್ಯವನ್ನು ಆಯೋಜಿಸ್ತೇವೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತು. ಗೃಹ ಸಚಿವರ ಒಂದು ವಿವೇಚನೆಗೆ ಬಿಡಲಾಯಿತು. ಗೃಹ ಸಚಿವರು ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಕ್ಯಾಬಿನೆಟ್ನಲ್ಲಿ ಬರಲಾಗಿತ್ತು. ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು KSCA ಅಧಿಕಾರಿಗಳು, KSCA ಪದಾಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಇರ್ತಾರೆ, ಹಾಗೆ ಆಡಳಿತಾಧಿಕಾರಿಗಳು ಕೂಡ ಇದ್ದಿರ್ತಾರೆ. ಆ ಒಂದು ಸಭೆಯ ಬಳಿಕ ಪರಮೇಶ್ವರ್ ಒಂದು ಮಾತನ್ನು ಹೇಳ್ತಾರೆ. ಪಂದ್ಯ ಆಯೋಜಿಸಬೇಕಾ ಬೇಡುವ ಅನ್ನುವಂಥ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇನೆ. ಆ ಒಂದು ಸಮಿತಿ ಚಿನ್ನಸ್ವಾಮಿ ಸ್ಟೇಡಿಯಂನ್ನು ಒಂದು ವೀಕ್ಷಣೆ ಮಾಡುತ್ತೆ. ಅದಾದ ಬಳಿಕ ಅಲ್ಲಿ ಇರ್ತಕ್ಕಂಥ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಪರಿಶೀಲನೆ ಮಾಡುತ್ತೆ. ಅವರು ಪರಿಶೀಲನೆ ಮಾಡಿದ ಬಳಿಕ ಒಂದು ವರದಿಯನ್ನು ಕೊಡ್ತಾರೆ. ಆ ಒಂದು ವರದಿಯನ್ನು ಆಧರಿಸಿಯೇ ನಾವು ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಗೃಹ ಸಚಿವರು ಹೇಳಿದಂತೆ ಸಮಿತಿಯು ಕೂಡ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದು ಇಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದೆ. GBA ಕಮಿಷನರ್ ಆಗಿರ್ತಕ್ಕಂಥ ಮಹೇಶ್ವರ್ ರಾವ್, ಮುಖ್ಯ ಕಮಿಷನರ್ ಆಯುಕ್ತರಾಗಿರ್ತಕ್ಕಂಥ ಮಹೇಶ್ವರ್ ರಾವ್, ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂಥ ಸೀಮಂತ್ ಕುಮಾರ್ ಅವರು ಸೇರಿದಂತೆ ಆರೋಗ್ಯಾಧಿಕಾರಿಗಳು, ಅಗ್ನಿಶಾಮಕ ದಳದ ಅಧಿಕಾರಿಗಳು, PWD ಇಲಾಖೆಯ ಅಧಿಕಾರಿಗಳು ಇವರೆಲ್ಲರೂ ಕೂಡ ಈ ಒಂದು ಸಮಿತಿಯಲ್ಲಿ ಇರ್ತಾರೆ. ಈ ಒಂದು ಸಮಿತಿ ಬಂದು ಸುದೀರ್ಘ 1.5 ಗಂಟೆಗಳ ಕಾಲ ಸಭೆಯನ್ನು ಮಾಡುತ್ತೆ. KSCA ಅಧಿಕಾರಿಗಳಿರ್ಬೋದು, ಹಾಗೆ ಪದಾಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಅಧಿಕಾರಿಗಳು ಅಂದರೆ ಈ ಸಮಿತಿಯ ಸದಸ್ಯರು ಕ್ಲಾಸನ್ನು ತೆಗೆದುಕೊಳ್ತಾರೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ, ಪ್ರಮುಖವಾಗಿ ಅಗ್ನಿಶಾಮಕ ದಳದ ಅಧಿಕಾರಿಗಳು KSCA ಅಧಿಕಾರಿಗಳನ್ನ ತರಾಟೆಗೂ ಕೂಡ ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. 2022 ಸುಮಾರಿಗೆ ಅಂದರೆ ಸಾಕಷ್ಟು ವರ್ಷಗಳ ಹಿಂದೆ ನಾವು ಇವ್ರಿಗೊಂದು ಆದೇಶವನ್ನು ಮಾಡಿದ್ವಿ, ಇವ್ರಿಗೊಂದು ಸೂಚನೆಯನ್ನು ಕೊಟ್ಟಿದ್ದೆವು. ಇಲ್ಲಿರ್ತಕ್ಕಂಥ ಗೇಟ್ಗಳನ್ನು ವಿಸ್ತರಣೆ ಮಾಡಬೇಕು, ಜೊತೆಗೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬದಲಾವಣೆಯನ್ನು ಮಾಡಿ ಎನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಆದೇಶವನ್ನು ಕೂಡ ಮಾಡಿದ್ದೆವು, ಇವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೆವು. ಆದರೆ ನಮ್ಮ ಸೂಚನೆಯನ್ನು ಇವರು ಪಾಲಿಸಿಲ್ಲ. ನಮ್ಮ ಒಂದು ಆದೇಶಕ್ಕೆ ಪ್ರತಿಯಾಗಿ ಇವರು ಒಂದಿಷ್ಟು ಕಾಲಾವಕಾಶಗಳನ್ನು ಕೇಳಿ ನಮಗೆ ಪತ್ರವನ್ನು ಕೂಡ ಬರೀತಾರೆ. ಅದಾದ ನಂತರವೂ ಮತ್ತೆ ನಾವು ಮರುಪತ್ರವನ್ನು ಬರಿತೇವೆ ಇವ್ರಿಗೆ, ಅಂದರೆ ಮರು ಆದೇಶವನ್ನು ಮಾಡ್ತೇವೆ. ಅದನ್ನು ಕೂಡ KSCA ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ದಾಖಲೆಗಳ ಸಮೇತ ಇವತ್ತು ಸಭೆಯಲ್ಲಿ ಅಧಿಕಾರಿಗಳು KSCA ಅಧಿಕಾರಿಗಳಿಗೆ ತರಾಟೆಯನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದರೆ ಅಗ್ನಿಶಾಮಕ ದಳದ ಅಧಿಕಾರಿಗಳು KSCA ಅಧಿಕಾರಿಗಳಿಗೆ ಸಾಕಷ್ಟು ತರಾಟೆ ತೆಗೆದುಕೊಳ್ತಾರೆ, ಗರಂ ಆಗ್ತಾರೆ. ನಿರ್ಲಕ್ಷ್ಯವನ್ನು ಮಾಡಿದ್ರಿ ನೀವು. ಈ ಹಿಂದೆ RCBಯ ಒಂದು ಸಂಭ್ರಮಾಚರಣೆ ಸಂಬಂಧಪಟ್ಟಂತೆ ಏನು ದುರಂತ ಆಯಿತು, ಕಾಲ್ತುಳಿತಾಯಿತು, ಅವತ್ತಿನ ಘಟನೆಗೆ ನೀವೇ ಕಾರಣ. ಈ ಹಿಂದೆ ನಾವು ನಿಮಗೆ ಆದೇಶವನ್ನು ಮಾಡಿದ್ದೆವು, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದಿಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಆಯಿತು. ಒಂದಿಷ್ಟು ಮಾತನ್ನು ಕೂಡ ಅಗ್ನಿಶಾಮಕ ದಳದ ಅಧಿಕಾರಿಗಳು KSCA ಅಧಿಕಾರಿಗಳಿಗೆ ಆಡಿದ್ದಾರೆ. ಅದಾದ ನಂತರದಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ತಾರೆ. ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆಗಳಿದ್ದಾವೆ ಅದೆಲ್ಲವೂ ಕೂಡ ಸುಸ್ಥಿತವಾಗಿದ್ದಾವ ಅನ್ನುವಂಥ ರೀತಿಯಲ್ಲಿ ಪರಿಶೀಲನೆ ಮಾಡ್ತಾರೆ. ಅದರ ಜೊತೆಗೆ KSCA ಅಧಿಕಾರಿಗಳು ಸಮೇತವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತುವರಿದು ಎಲ್ಲ ಪರಿಶೀಲನೆಯನ್ನು GBA ಅಧಿಕಾರಿಗಳಿರ್ಬೋದು, GBA ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು, ಹಾಗೆ ಸೀಮಂತ್ ಕುಮಾರ್ ಸಿಂಗ್ ಅವರು ಪೊಲೀಸ್ ಅಧಿಕಾರಿ, ಇವರೆಲ್ಲರೂ ಕೂಡ ಪರಿಶೀಲನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತುವರೆದು ಎಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಾದ ಬಳಿಕ ಮಾಧ್ಯಮಗಳಿಗೂ ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮಹೇಶ್ವರ್ ರಾವ್ ಅವರು. ನಾವು ಸಮಿತಿ ಏನಿತ್ತು, ಆ ಒಂದು ಸಮಿತಿ ಒಂದು ಸದಸ್ಯರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡಿದ್ದೇವೆ, ಸಭೆಯನ್ನು ಕೂಡ ಮಾಡಿದ್ದೇವೆ. ಅದಾದ ನಂತರದಲ್ಲಿ ಗೃಹ ಸಚಿವರಿಗೆ ವರದಿಯನ್ನು ಕೂಡ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ವಿನಯ್ ಮೃತ್ಯುಂಜಯ ಅವರು KSCAನ ಸ್ಪೋಕ್ಸ್ ಪರ್ಸನ್, ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಈ ಪ್ರಮುಖವಾಗಿ ವಿನಯ್ ಮೃತ್ಯುಂಜಯ ಅವರು ಹೇಳಿರ್ತಕ್ಕಂಥದ್ದು, ವಿಜಯ ಹಜಾರೆ ಟ್ರೋಫಿ ಏನಿದೆ ಆ ಒಂದು ಟ್ರೋಫಿಯ ಪಂದ್ಯವನ್ನು ಇಲ್ಲಿ ನಾವು ಆಯೋಜನೆ ಮಾಡೋದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಆದರೆ ಪಂದ್ಯ ಆಯೋಜನೆ ಮಾಡದಂಥ ಸಂದರ್ಭದಲ್ಲಿ
ಯಾವುದೇ ಕಾರಣಕ್ಕೂ ಪ್ರೇಕ್ಷಕರಿಗೆ ಅವಕಾಶವನ್ನು ಕೊಡೋದಿಲ್ಲ. ಅವಕಾಶ ಇಲ್ಲದೆ ನಮಗೆ ಪರ್ಮಿಷನ್ನ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಮನವಿಯನ್ನು ಇಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವಿರಾಟ್ ಕೊಹ್ಲಿಯ ಅಭಿಮಾನಿಗಳಿಗೆ ಇದು ಎಲ್ಲೋ ಒಂದು ಕಡೆ ನಿರಾಸೆಯನ್ನು ತರಿಸಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ದೇಶೀಯ ಕ್ರಿಕೆಟನ್ನು ಈ ಬಾರಿ ವಿರಾಟ್ ಕೊಹ್ಲಿ ಅವರು ಆಡ್ತಾ ಇದ್ದಾರೆ. ದೆಹಲಿಯ ಮತ್ತು ಆಂಧ್ರದ ಪಂದ್ಯದ ವೇಳೆ ವಿರಾಟ್ ಕೊಹ್ಲಿ ಅವರು ದೆಹಲಿ ತಂಡದಲ್ಲಿ ಕಣಕ್ಕಿಳಿತಾರೆ. ಇಂಥ ಒಂದು ಮ್ಯಾಚ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಿಬೇಕಿತ್ತು. ಆದರೆ ಈ ಮ್ಯಾಚ್ ನಡೆಯೋದಿಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಈ ಪ್ರಶ್ನೆಗೆ ಇವತ್ತಿನ ಸಮಿತಿಯ ಶಿಫಾರಸಿನ ಬಳಿಕವೇ ಉತ್ತರ ಸಿಗಬೇಕಿದೆ. ಸಮಿತಿ ಯಾವ ಒಂದು ಶಿಫಾರಸನ್ನು ಮಾಡುತ್ತೆ, ಸಮಿತಿಯ ಶಿಫಾರಸಿನ ಬಳಿಕ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಎಲ್ಲ ಅಂಶಗಳನ್ನು ಇವತ್ತಿನ ಸಭೆಯ ಬಳಿಕ ವಿನಯ್ ಮೃತ್ಯುಂಜಯ ಅವರು ಕೂಡ ಬಹಿರಂಗಪಡಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಚಿನ್ನಸ್ವಾಮಿಯ ಒಂದು ಕ್ರೀಡಾಂಗಣದಲ್ಲಿ RCB ಕಾಲು ತುಳಿತದ ನಂತರ ಪಂದ್ಯ ನಡೆಯೋದಿಲ್ವ ಅನ್ನುವಂಥ ಪ್ರಶ್ನೆಗೆ ಈಗ ಉತ್ತರ ಸಿಗುವಂಥ ಒಂದು ಸಮಯ ಬಂದಿದೆ. ಈಗಾಗಲೇ KSC ಅಧಿಕಾರಿಗಳೊಂದಿಗೆ ಸರ್ಕಾರ ರಚಿಸಿರುವಂಥ ಸಮಿತಿಯ ಒಂದು ಸಭೆಯೂ ಕೂಡ ಆಗಿದೆ. ಸಭೆಯ ಬಳಿಕ ಸಮಿತಿ ಯಾವ ಶಿಫಾರಸನ್ನು ಮಾಡುತ್ತೆ, ಗೃಹ ಇಲಾಖೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಅದರ ಮೇಲೆ ಈ ಒಂದು ಚಿನ್ನಸ್ವಾಮಿಯ ಭವಿಷ್ಯ ನಿರ್ಧಾರ ಆಗುತ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.